ಮನೆ ಬಟ್ಟೆಗಳು ತುಂಬಾ ಬಿದ್ದಿದೆ, ಅದನ್ನೆಲ್ಲ ಒಗೆದು ಮಡಿ ಮಾಡು. ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇದೆ. ಈ ಮನೇಲಿ ಎಲ್ಲ ಕೆಲಸನೂ ನಾನು ಒಬ್ಳೆ ಮಾಡಿ ಸಾಯ್ಬೇಕಾ? ನೀನು ಸ್ವಲ್ಪ ಕೆಲಸ ಕಲಿ. ಮುಂದೆ ಗಂಡನ ಮನೆಗೆ ಹೋದಾಗ ತವ್ರ ಮನೇಲಿ ಏನು ಕೆಲಸ ಹೇಳ್ಕೊಟ್ಟಿಲ್ಲ ಅಂತ ಹೇಳಬಾರ್ದು. ಆಯ್ತು, ನೀವು ಹೇಳ್ದಂಗೆ ಮಾಡ್ತೀನಿ. ಅಯ್ಯೋ ದೇವ್ರೆ, ಇಷ್ಟೊಂದು ಬಟ್ಟೆಗಳಿದೆಯಲ್ಲ, ಇದನ್ನೆಲ್ಲ ನಾನು ಯಾವಾಗ ಒಗೆಯೋದು? ಹಿರಣ್ಮಯಿ, ಬಟ್ಟೆ ಒಗೆಯೋದಕ್ಕೆ ಶುರು ಮಾಡಿದ್ಯಾ? ಓ ರಶ್ಮಿ ಅಮ್ಮ, ಶುರು ಮಾಡಿದ್ದೀನಿ. ಸಮಾಧಾನ ಆದ್ಲಾ? ಅವಳು ಹೊರಗೆ ಬಂದ್ಲಾ? ಇಲ್ಲ ರೀ, ಸಮಾಧಾನನೂ ಮಾಡ್ಕೊಂಡಿಲ್ಲ, ಕೋಪನೂ ಕಮ್ಮಿ ಆಗಿಲ್ಲ ಅವಳಿಗೆ. ನಾನು ಎಷ್ಟು ಕರೆದ್ರೂ ಕೋಣೆಯಿಂದ ಆಚೆನೂ ಬರ್ತಿಲ್ಲ ಅವಳು. ಈಗ ಬರ್ತಾಳೆ ನೋಡು. ಸೌಗಂಧಿ, ಪುಟ ಸೌಗಂಧಿ, ಇನ್ನೂ ಕೋಪ ಹೋಗಿಲ್ವಾ ನಿಂಗೆ ನನ್ನ ಮೇಲೆ? ನೀನು ಹೊರಗಡೆ ಬಂದ್ರೆ ನಿಂಗೊಂದು ಒಳ್ಳೆ ಸುದ್ದಿ ಹೇಳ್ತೀನಿ ಪುಟ. ನನಗೆ ಗೊತ್ತಿದೆ ನೀವೇನು ಹೇಳ್ತೀರಾ ಅಂತ. ನೀವು ಬರೀ ಮೋಸಗಾರರು, ಸುಳ್ಗಾರರು. ಏನೋ ಒಂದು ಕೂಸಿ ಹೊಡೆದು ಹೊರಗಡೆ ಕಳಿಸ್ತೀರಾ, ಮತ್ತೆ ಅದೇ ಕಥೆನ ಹೇಳ್ತೀರಾ. ಅದಕ್ಕೆ ನಾನು ಹೊರಗಡೆ ಯಾಕೆ ಬರಬೇಕು? ನನ್ನ ಪಾಡಿಗೆ ಬಿಟ್ಬಿಡಿ. ಜೀವನ ಎಲ್ಲ ಒಂಟಿಯಾಗಿರ್ಬೇಕು ಅನಿಸ್ತಿದೆ. ನೀನು ಅಷ್ಟೊಂದು ನಿರಾಶೆ ಆಗೋ ಅವಶ್ಯಕತೆ ಇಲ್ಲ ಮಗಳೇ. ನಾನೀಗ ಹೇಳೋ ಸುದ್ದಿ ಕೇಳಿದ್ರೆ ನಿನಗೆ ನಿಜವಾಗ್ಲೂ ಖುಷಿ ಆಗತ್ತೆ. ನೀನು ಹೊರಗೆ ಬಂದ್ರೆ ಅಲ್ವಾ ನಾನು ಹೇಳಕ್ಕಾಗೋದು. ಇಲ್ಲ ಇಲ್ಲ ಇಲ್ಲ, ನಾನು ಹೊರಗಡೆ ಬರಲ್ಲ. ಮತ್ತೆ ಮತ್ತೆ ನನ್ನ ನೀವು ಕಾಡಿದ್ರೆ ನಾನು ನಿಮ್ಮ ಜೊತೆ ಮಾತಾಡೋದು ಇಲ್ಲ. ನೀನು ಯಾವ ವಿಷಯಕ್ಕೆ ಕೋಪ ಮಾಡ್ಕೊಂಡು ಒಳಗೆ ಸೇರ್ಕೊಂಡಿದ್ಯೋ, ನಾನು ಅದೇ ವಿಷಯಕ್ಕೆ ಕಾಡಿಗೆ ಹೋಗಿ ತಪಸ್ ಮಾಡಿ ಶಕ್ತಿ ದೇವತೆ ನಾವು ಒಲಿಸ್ಕೊಂಡಿದ್ದೀನಿ ಪುಟ್ಟ. ನೀನು ಹೊರಗೆ ಬಾ. ನಾನು ಹೇಳಿದ ವಿಷಯ ನಿಂಗೆ ಸರಿ ಅನಿಸಿಲ್ಲ ಅಂದರೆ ಮತ್ತೆ ನೀನು ಕೋಣೆ ಸೇರ್ಕೊಂಡು ಬಾಗ್ಲಾಕೋತಿಯಂತೆ. ನನಗೊಂದು 5 ನಿಮಿಷ ಅವಕಾಶ ಕೊಡು ಪುಟ್ಟ. ಸುಗಂಧಿ, ಅದೇನು ಹೇಳಬೇಕು ಅಂತಿದ್ದೀರಾ ಹೇಳಿ. ನಿಮಗೆ ಬರೀ 5 ನಿಮಿಷ ಕಾಲ ಅವಕಾಶ ಇರೋದು. ಸುಗಂಧಿ, ಈಗ ಹಿರಣ್ಮಯಿ ಬಾಲಾಂಬಿಕೆ ಅಲ್ಲ, ಸಾಮಾನ್ಯದ ಹುಡುಗಿ ನಿಂತರನೇ. ಇಲ್ಲ, ನಾನು ನಂಬಲ್ಲ. ನೀನು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ಇದೇ ಸತ್ಯ. ನಾನು ಕಾಡಿಗೆ ಹೋಗಿ ನಾನು ಕಲ್ತು ವಿದ್ಯಾ ಸಹಾಯದಿಂದ ನನ್ನ ಗುರುಗಳನ್ನ ಸಮಾಧಿಯಿಂದ ಹೊರಗೆ ಬರೋ ಹಾಗೆ ಮಾಡಿದೆ. ಅದಾದಮೇಲೆ ನಮ್ಮ ಆರಾಧ್ಯ ದೈವ ಜ್ವಾಲಾಮುಖಿನ ಸಾಕ್ಷಾತ್ಕಾರ ಮಾಡಿಕೊಂಡು ಹಿರಣ್ಮಯಿ ಮನೇಲಿ ಅವ್ರ ಅಮ್ಮ ಇದ್ದಾರಲ್ಲ ರಶ್ಮಿ, ಅವ್ರ ಮೈಯಲ್ಲಿ ಹೊಕ್ಕೋ ಹಾಗೆ ಮಾಡಿದ್ದೀನಿ. ನನ್ನ ಮಗಳು ವೈರಿ ಒಬ್ಳಿದ್ದಾಳೆ, ಹಿರಣ್ಮಯಿ ಅಂತ ಮಹಾತಾಯಿ. ಆಕೆ ತಾಯಿ ರಶ್ಮಿ ಅಂತ ಇದ್ದಾಳೆ. ನೀನು ಅವಳಲ್ಲಿ ಸೇರಿ ಅದರಿಂದ ನನಗೇನು ಪ್ರಯೋಜನ? ಯಾರೋ ಬಂದು ಯಾರೋ ದೇಹದಲ್ಲಿ ಸೇರ್ಕೊಂಡ್ರೆ ನಮಗಲ್ಲಿ ಬಂತು ಸೌಭಾಗ್ಯ. ಅಲ್ಲೇ ಇರೋದು ಗುಟ್ಟು. ಈಗ ಜ್ವಾಲಾಮುಖಿ ಹಿರಣ್ಮಯಿ ಅಮ್ಮ ರಶ್ಮಿ ದೇಹದಲ್ಲಿ ಕೂತು ಹಿರಣ್ಮಯಿಗೆ ಮನೆ ಕೆಲಸನೆಲ್ಲ ಮಾಡಿಸಿ ಅವಳಿಗೆ ಚಿತ್ರಹಿಂಸೆ ಕೊಡ್ತಿರ್ತಾಳೆ. ಬಾಲಾಂಬಿಕೆ ಆಗಿದ್ದ ಹಿರಣ್ಮಯಿನ ದೇವಸ್ಥಾನದಿಂದ ಎಪ್ಸಿ ಅವಳನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾಳೆ. ಹಿರಣ್ಮಯಿ,
ಕಲಿ, ಸಾಕು ನೀನ್ ಬಾಲಂಬಿಕೆ ಆಗಿದ್ದು. ನಡಿ ಮನೆಗೆ. ಅಲ್ಲಿಗೆ ನೀನು ಹಂಬಲ ತೀರ್ದಂಗಾಯ್ತಲ್ವಾ? ಹಿರಣ್ಮಯಿ ಬಾಲಾಂಬಿಕೆ ಆಗಿದ್ದು ಬರೀ 3 ದಿವಸ. ಅಪ್ಪ, ನೀನ್ ಹೇಳಿದ್ದು ಬರೀ ಕೇಳಕ್ ಮಾತ್ರ ಚೆನ್ನಾಗಿದೆ, ಆದ್ರೆ ನಂಬಕ್ ಆಗ್ತಿಲ್ಲ. ಏನ್ರಿ ಇದು ನೀವು ಮಾಡಿರೋದು? ನೀವು ಕಾಡಿಗೆ ಹೋಗಿದ್ದು ಇದಕ್ಕೋಸ್ಕರನಾ? ಹೌದು ಕಣೆ, ನನ್ನ ಮಗಳಿಗೋಸ್ಕರ ನಾನು ಇಷ್ಟು ದಿನ ಕಲ್ತಿರೋ ವಿದ್ಯೆಯನ್ನ ಈಗ ಉಪಯೋಗಿಸ್ತಾ ಇದ್ದೀನಿ. ಅಪ್ಪ, ನೀನ್ ಹೇಳೋದು ನಿಜನ ಸುಳ್ಳು ಅಂತ ಹೇಗ್ ನಂಬೋದು? ಬರೀ ಅಂಗೈನಲ್ಲಿ ಆಕಾಶ ತೋರಿಸ್ತಿಲ್ಲ ತಾನೆ? ನನ್ನ ಕೋಣೆಯಿಂದ ಆಚೆ ಬರಲಿ ಅಂತ ನಾಟಕ ಆಡ್ತಿಲ್ಲ ತಾನೆ? ಅದೆಲ್ಲ ಸುಳ್ಳು ಅಂತ ಆದ್ರೆ ನಾನು ಯಾವತ್ತೂ ನಿಮ್ಮ ಮುಖ ನೋಡಲ್ಲ. ಈಗ ನಾನು ಹೇಳ್ತಿರೋದೆಲ್ಲ ಸತ್ಯ ಅಂತ ನಿನಗೆ ಗೊತ್ತಾಗ್ಬೇಕು ತಾನೆ? ನಡಿ ನನ್ನ ಜೊತೆಗೆ. ಆ ಹಿರಣ್ಮಯಿ ಮನೆಗೆ ಹೋಗೋಣ, ನೀನೇ ಕಣ್ಣಾರೆ ನೋಡುವಂತೆ ಆ ಹಿರಣ್ಮಯಿ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ. ಇದಾಗ್ಬಹುದು, ನಡೀರಿ ಈಗಲೇ ಹೋಗೋಣ. ಸೌಗಂಧಿ, ಇದು ಯಾಕೋ ಅತಿ ಆಯ್ತು ಕಣೆ. ಮನುಷ್ಯರನ್ನ ಇಷ್ಟೊಂದು ದ್ವೇಷಿಸಬಾರ್ದು. ನಾನು ನಿನಗೋಸ್ಕರ ಒಂದ್ಸತಿ ಅವ್ರ ಮೇಲೆ ದ್ವೇಷ ಸಾಧಿಸಿ ಈಗಲೂ ಸಂಕಟ ಪಡ್ತಿದ್ದೀನಿ. ನೀನು ಅದೇ ತಪ್ಪು ಮಾಡಬೇಡ. ಅಮ್ಮ, ಆ ಹಿರಣ್ಮಯಿ ಯಾವತ್ತಿದ್ರು ನನ್ನ ಶತ್ರುನೇ. ಅವಳು ಕಷ್ಟ ಪಡ್ತಿರೋದನ್ನ ನೋಡಿದ್ರೇನೆ ನಾನು ಸಮಾಧಾನ ಆಗೋದು. ಅಪ್ಪ, ನಡೀರಿ ಅವ್ರ ಮನೆಗೆ ಹೋಗೋಣ. ಸೌಗಂಧಿ, ಸೌಗಂಧಿ ರೀ, ನೀವು ತಪ್ಪು ಮಾಡ್ತಿದ್ದೀರಾ. ಅವಳಿನ್ನೋ ಬೆಳೆಯೋ ಮಗು. ಅವಳಿಗೆ ನಾಲ್ಕು ಬುದ್ಧಿ ಮಾತು ಹೇಳಿ ಅವಳನ್ನ ಸರಿ ದಾರಿಯಲ್ಲಿ ತರಬೇಕು. ಅದನ್ನ ಬಿಟ್ಟು ನಾವೇ ಅವಳಿಗೆ ದ್ವೇಷ ಸಾಧಿಸೋದನ್ನ ಹೇಳ್ಕೊಟ್ರೆ ಅವಳ ಮುಂದಿನ ಭವಿಷ್ಯ ಏನು? ತಪ್ಪಲ್ವಾ ನೀವು ಮಾಡ್ತಿರೋದು? ದೇವಿಕಾ, ಈಗ ಸರಿ ತಪ್ಪುಗಳನ್ನೆಲ್ಲ ವಿಮರ್ಶೆ ಮಾಡೋಷ್ಟು ತಾಳ್ಮೆ ಇಲ್ಲ ನನಗೆ. ನನಗೆ ನನ್ನ ಮಗಳು ಸಂತೋಷ ಅಷ್ಟೇ ಮುಖ್ಯ. ಅವಳು ಹೋಗ್ತಿರೋ ದಾರಿ ಸರಿನೋ ತಪ್ಪೋ ಮುಂದೆ ಅವಳೇ ತಿದ್ಕೋತಾಳೆ. ಆದರೆ ಈಗೇನಿದ್ರು ಅವಳ ಆಸೆನ ಪೂರೈಸೋದಷ್ಟೇ ನನ್ನ ಕೆಲಸ. ಈಗ ಸರಿ ಹೋಯ್ತು ನೋಡಿ ಅಪ್ಪ ಮಗಳ ಜೋಡಿ. ಈಗ ಹಿರಣ್ಮಯಿ ಮೇಲೆ ದ್ವೇಷ ಸಾಧಿಸ್ತಾಳೆ, ನಾಳೆ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾಳೆ, ಮುಂದೆ ಇಡೀ ಊರನ್ನೇ ಎದುರಾಕೊಂಡು ದ್ವೇಷಿಸ್ತಾಳೆ. ಆಗ ನೋಡ್ದವ್ರು ಏನ್ ಅನ್ಕೋತಾರೆ ಹೇಳಿ? ಚಿಕ್ಕಂದಿಂದಲೇ ಹೆತ್ತೋರು ಬುದ್ಧಿ ಹೇಳ್ಕೊಟ್ಟಿಲ್ಲ ಅಂತ ಜನ ಆಡ್ಕೋತಾರೆ. ಅದು ಮುಂದಿನ ಮಾತು. ಈ ಕ್ಷಣಕ್ಕೆ ನಾವೇನು ಮಾಡ್ತೀವೋ ಅದೇ ಸರಿ. ನೀನು ಸುಮ್ಮನೆ ಮಾತಾಡಬೇಡ. ನಿನ್ನ ಕೈಲಾದರೆ ನಮಗೆ ಸಹಾಯ ಮಾಡು, ಇಲ್ಲಾಂದ್ರೆ ನಿನ್ನ ದಾರಿ ನಿನಗೆ, ನಮ್ಮ ದಾರಿ ನಮಗೆ. ರೀ ರೀ ಅಮ್ಮ ಮಹಾತಾಯಿ, ನನ್ನ ಗಂಡ ನನ್ನ ಮಗಳು ಇಬ್ರು ತಪ್ಪು ದಾರಿ ಹಿಡಿತಿದ್ದಾರೆ. ಅವ್ರನ್ನ ಕ್ಷಮಿಸಿ ಒಳ್ಳೆ ದಾರಿಗೆ ನೀನೇ ತರಬೇಕಮ್ಮ. ಅವರಿಬ್ಬರನ್ನ ಕಾಪಾಡು. ಬಾ ಚಂದ್ರಧರ, ನಿನ್ನ ಆಸೆಯಂತೆ ಎಲ್ಲದನ್ನು ಈಡೇರಿಸ್ತಾ ಇದ್ದೀನಿ. ನೀನು ಚಿಂತೆ ಮಾಡಬೇಡ. ಅದೇ ಏನು ಎಡವಟ್ಟಾಗಿಲ್ವಲ್ಲ ಅಂತ ನೋಡೋಣ ಅಂತ ಬಂದೆ. ಏನಾಯ್ತು ಈ ಕಡೆ ಕೆಲಸಗಳು? ಆ ಹಿರಣ್ಮಯಿನ ಪಾಠದ ಮನೆಗೆ ಕರ್ಕೊಂಡು ಹೋಗಿ ಅವಳ ಪುಸ್ತಕದಲ್ಲಿ ಏನು ಇಲ್ಲದೆ ಇರೋ ಹಾಗೆ ಮಾಡಿ ಅವಳ ಮೇಷ್ಟ್ರಮ್ಮನ ಹತ್ರನೇ ಅವಳಿಗೆ ಅವಮಾನ ಮಾಡಿಸ್ದೆ. ಅಲ್ಲಿಂದ ಕರ್ಕೊಂಡ್ಬಂದು ದೀಪದ ಬೆಳಕಲ್ಲಿ ಅವಳು ಓದೋ ಹಾಗೆ ಮಾಡಿದೆ. ಅವಳ ಪುಸ್ತಕನ ಸುಟ್ಟು ಹಾಕಿದೆ. ಅವಳ ಪುಸ್ತಕನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕೈ ಹಾಕಿದ್ಲು. ಅವಳ ಕೈನೇ ಸುಟ್ಟು ಬಿಟ್ಟೆ. ಓ, ಹಾಗಾದ್ರೆ ಆ ಹಿರಣ್ಮಯಿ ಬಹಳ ಚಿತ್ರಹಿಂಸೆ ಅನುಭವಿಸ್ತಿದ್ದಾಳೆ ಅಂತ ಅನ್ನೋ. ಕೇಳಿದ್ಯಾ ಮಗಳೇ?
ನಿನ್ನ ಶತ್ರುಗೆ ಅವ್ರ ಚಿಕ್ಕಮ್ಮನೇ ಎಷ್ಟು ಚಿತ್ರಹಿಂಸೆ ಕೊಡ್ತಿದ್ದಾರೆ ಅಂತ. ಈಗಲಾದರೂ ಸಂತೋಷ ಆಯ್ತಾ? ಇಲ್ಲ, ನನಗಿನ್ನೂ ಸಂತೋಷ ಆಗಿಲ್ಲ. ಇದು ಬರೀ ಬಾಯ್ ಮಾತಲ್ಲಾಯ್ತು. ಈಗೇನ್ ಮಾಡ್ತಾ ಇದ್ದಾಳೆ? ನಾನು ಅದನ್ನ ನೋಡ್ಬೇಕು. ಈಗಲೂ ನಾನೇನು ಅವಳನ್ನ ಸುಮ್ಮನೆ ಕೂರಿಸಿಲ್ಲ. ಒಂದು ರಾಶಿ ಬಟ್ಟೆಗಳನ್ನು ಹಾಕಿ ಒಗೆದೆ ಕೂರಿಸಿದ್ದೀನಿ. ಬನ್ನಿ ತೋರಿಸ್ತೀನಿ. ಅಲ್ಲೋಡಿ. ಈಗಲಾದರೂ ಸಂತೋಷ ಆಯ್ತಾ ಪುಟ್ಟ? ಇಲ್ಲ, ನನಗಿನ್ನೂ ಸಂತೋಷ ಆಗಿಲ್ಲ. ನೀವಿಲ್ಲೇ ಇರಿ, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ನಮಸ್ಕಾರ. ಬಟ್ಟೆ ಒಗಿತಿರೋ ಬಾಲಾಂಬಿಕೆ ಅಮ್ಮನವ್ರಿಗೆ. ಸೌಗಂಧಿ, ನೀನೇನಿಲ್ಲಿ? ಹೌದು, ನೀವು ದರ್ಶನ ಕೊಡೋದಕ್ಕೆ ದೇವಸ್ಥಾನದಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಬಂದು ನೀವು ಬಟ್ಟೆ ಒಗಿತಿರೋದನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ದೇವಸ್ಥಾನದಲ್ಲಿ ನೋಡಿದ್ರೆ ಬಾಲಾಂಬಿಕೆ ದೇವಿ, ಇಲ್ಲಿ ನೋಡಿದ್ರೆ ಬಟ್ಟೆ ಒಗೆಯೋ ದೇವಿ. ಸೌಗಂಧಿ, ಅಲ್ಲಿ ದೇವಿಯಾಗಿ ಕೂರೋಕ್ಕಿಂತ ಇಲ್ಲಿ ಮನೆ ಕೆಲಸ ಮಾಡೋದು ಶ್ರೇಷ್ಠ ಕಣೆ. ಅಲ್ಲಿಗೆ ಬಂದ ಭಕ್ತರಿಗೆಲ್ಲ ನಾನು ಕೈಯೆತ್ತ ಆಶೀರ್ವಾದ ಮಾಡಿ 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 ನನ್ನ ಕೈಯೆಲ್ಲ ಬಿದ್ದೋಗಿತ್ತು. ಸದ್ಯ ಈಗ ಅದರಿಂದ ನನಗೆ ಬಿಡುಗಡೆ ಸಿಕ್ತು. ಅಲ್ಲೇ ನಮ್ಮ ಮನೆ ಕೆಲಸನೂ ದೇವ್ರ ಕೆಲಸ ಅಲ್ವಾ? ಕಾಯಕವೇ ಕೈಲಾಸ. ಆಗ್ಲಿ ಆಗ್ಲಿ, ಬಾಲಾಂಬಿಕೆ ಆಗಿದ್ದ ಹಿರಣ್ಮಯಿನ ಈ ಸ್ಥಿತಿ ನೋಡಿ ತುಂಬಾ ಸಂತೋಷ ಆಯ್ತು. ನಡೀಲಿ ನಡೀಲಿ. ಅವಳಿಗೆ ಸರಿಯಾಗಿ ಮಂಗಳಾರತಿ ಮಾಡಿದ್ಯಲ್ಲ, ಈಗಲಾದರೂ ಸಂತೋಷ ಆಯ್ತಾ? ಇಲ್ಲ, ನನಗಿನ್ನೂ ಸಂತೋಷ ಆಗಲಿಲ್ಲ. ಇನ್ನೇನು ಮಾಡಬೇಕಾಗಿದೆ ನೀನು ಸಂತೋಷ ಪಡೋಕ್ಕೆ? ನಾನು ಸಂತೋಷ ಆಗ್ಬೇಕಂದ್ರೆ ನಾನು ಬಾಲಾಂಬಿಕೆ ಆಗಬೇಕು. ನಮ್ಮೂರು ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನದಲ್ಲಿ ನಾನು ಬಾಲಾಂಬಿಕೆ ಆಗಿ ಕೂರ್ಬೇಕು. ನನಗೆ ಗೊತ್ತಿತ್ತು ಮಗಳೇ, ನೀನು ಹೀಗೆ ಕೇಳ್ತೀಯ ಅಂತ. ನಾನು ಅದಕ್ಕೊಂದು ಆಗಲೇ ವ್ಯವಸ್ಥೆ ಮಾಡಿದ್ದೀನಿ. ಹೌದಾ? ಅದೇಗೆ ನಾನು ಬಾಲಾಂಬಿಕೆ ಆಗ್ತೀನಿ? ಅದನ್ನು ಅಲ್ಲೇ ನೋಡುವೆ ಅಂತೆ, ಬಾ. ಪಂಚಾಕ್ಷರಿ, ಇದೇನಯ್ಯ ಹೀಗೆ ತಲೆ ಮೇಲೆ ಕೈತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಾ? ಅಲ್ಲ, ಇನ್ನು ಬಾಲಾಂಬಿಕೆ ಬಂದಿಲ್ಲ, ಎಷ್ಟೊತ್ತಾಯ್ತು? ಹೋಗಿ ಹಿರಣ್ಮಯಿ ಕರ್ಕೊಂಬ. ಅದು ದೇಶಕ್ರೆ, ಅದು ಏನಾಯ್ತಂದ್ರೆ ಇದು ಅದೇನಪ್ಪ ಅದು ಇದು ಮತ್ತೊಂದು ಅಂತ ಅಲ್ಲ, ಇಷ್ಟೊತ್ತಿಗಾಗಲೇ ಬಾಲಾಂಬಿಕೆ ಪೀಠದಲ್ಲಿ ಕುಳಿತು ಎಲ್ರಿಗೂ ದರ್ಶನ ಆಶೀರ್ವಾದ ಕೊಡಬೇಕಾಗಿತ್ತು. ಹೋಗ್ಲಿ, ಬಾಲಾಂಬಿಕೆ ಪೂಜೆ ವಿಧಿ ವಿಧಾನಗಳಾದ್ರು ಆಯ್ತೋ ಇಲ್ವೋ? ಅಯ್ಯೋ, ನೀವೊಳ್ಳೆ ದೇಶಕ್ರೆ, ಅದನ್ನೆಲ್ಲ ಮಾಡಿಸ್ಕೋಬೇಕಾದ್ರೆ ಹಿರಣ್ಮಯಿನೇ ಇಲ್ಲ ಅಂತೀನಿ. ಏನು, ದೇವಸ್ಥಾನದಲ್ಲೇ ಇಲ್ವಾ? ಬಾಲಾಂಬಿಕೆ ಆಗೋಳು ಅಮ್ಮನ ಸನ್ನಿಧಿಲೇ ಇಲ್ವಾ? ಇಲ್ಲ ದೇಶಕ್ರೆ, ಅವರಮ್ಮ ರಶ್ಮಿ ಬಂದ್ಬಿಟ್ಟು ಬಲವಂತವಾಗಿ ಆ ಹಿರಣ್ಮಯಿನ ಮನೆ ಕರ್ಕೊಂಡು ಹೋದ್ರು. ಈ ಬಾಲಾಂಬಿಕಾ ಉತ್ಸವ ಮುಗಿಯುವವರೆಗೂ ಆ ಮಗು ದೇವಸ್ಥಾನದಲ್ಲೇ ಇರ್ಬೇಕಾದ್ದು ಪದ್ಧತಿ ಕಣಯ್ಯ. ನಿಮ್ಗೆಲ್ಲ ತಲೆಯಲ್ಲಿ ಅಷ್ಟು ಇಲ್ವಾ? ಹೇಗೆ ಕಳ್ಸಿದ್ರಿ ಆ ಮಗುನ? ನೀವ್ ಹೇಗೆ ಅನುಮತಿ ಕೊಟ್ರಿ ಆ ಮಗುನ ಕರ್ಕೊಂಡು ಹೋಗೋದಿಕ್ಕೆ? ಅಯ್ಯೋ, ನಾನು ಎಷ್ಟೆಷ್ಟೋ ಬೇಡ್ಕೊಂಡೆ, ಆ ಅಮ್ಮ ನಮ್ಮ ಮಾತಿಗೆ 3 ಕಾಸಿನ ಬೆಲೆನೇ ಕೊಡ್ಲಿಲ್ಲ.
ಮಾತೆತ್ತಿದ್ರೆ ಹಿಂಗೆ ಕಂಡುಬಿಡೋಳು. ನನಗೂ ಭಯ ಆಯಿತು, ಸುಮ್ಮನೆ ಬಿಟ್ಟೆ, ಕರ್ಕೊಂಡೇ ಹೋಗ್ಬಿಟ್ರು. ಅಪಚಾರ ಈ ವಿಷಯ ನನಗೆ ಯಾಕಯ್ಯ ಹೇಳಿಲ್ಲ ನೀನು? ಅದು ನಾವೇ ಹೇಗಾದರೂ ಮಾಡಿ ಅವ್ರ ಅಮ್ಮನ್ನ ಒಪ್ಪಿಸಿ ಆ ಮಗುನ ವಾಪಸ್ ದೇವಸ್ಥಾನ ಕರ್ಸ್ಕೊಳ್ಳೋಣ ಅಂತ ಆಳನ್ನ ಕಳಿಸಿದ್ದೆ. ಆದರೆ ಅದಕ್ಕೆ ಅವ್ರು ಸುತಾರಾಮ ಒಪ್ಪಲಿಲ್ವಂತೆ. ಆದರೆ ಅವ್ರುಗಳಿಗೆ ಆ ಮಗು ಬಾಲಾಂಬಿಕೆ ಆಗೋದಕ್ಕಿಂತ ಶಾಲೆ ಓದೇ ಮುಖ್ಯ ಅಂತ ಹೇಳಿ ಕಳಿಸಿದ್ರಂತೆ. ಈ ವಿಚಾರನ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಹೇಳಿದ್ರಾ? ಅದು ಮೊದಲು ನಿಮಗೆ ತಿಳಿಸ್ಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳ್ಕೊಂಡು ಆಮೇಲೆ ಅವ್ರು ತಿಳಿಸೋಣ ಅಂತ ಏನೂ ಹೇಳಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣಯ್ಯ. ಇನ್ನು ಅರ್ಧ ಗಂಟೆಯಲ್ಲಿ ಬಾಲಾಂಬಿಕೆ ಆಗಿರೋ ಆ ಹಿರಣ್ಮಯಿ ಇಲ್ಲಿರ್ಬೇಕು ಅಷ್ಟೇ. ಅದೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ರೀ ದೇಶಿಕ್ರೆ, ನಿಂತ್ಕೊಳ್ರಿ ದೇಶಿಕ್ರೆ. ಅಲ್ಲ, ನಾನು ಇಲ್ಲಿಂದ ಕರ್ಕೊಂಬರ್ಲಿ ಹಿರಣ್ಮಯ್ಯನ? ಒಳ್ಳೆ ಛೇ. ತಾಯಿ, ನೀ ನಮ್ಮ ವಂಶದ ಕುಲದೈವತೆ ಗೊತ್ತು. ನಿನ್ನನ್ನು ತಲತಲಾಂತರದಿಂದ ಆರಾಧಿಸ್ಕೊಂಡು ಬಂದಿದ್ದೀವಿ. ಆದರೆ ನೀನು ನಮ್ಗೆ ಒಲಿಲೇ ಇಲ್ಲ. ನನ್ನ ತಂದೆ ಆಸೆಯನ್ನು ಪೂರೈಸಲೇ ಇಲ್ಲ. ನನ್ನ ಮಗಳು ಆಸೆಯನ್ನು ಪೂರೈಸೋದಕ್ಕೆ ನೀನು ಸಹಕಾರಿ ಆಗಲೇ ಇಲ್ಲ. ಆದರೆ ಏನು ಅಲ್ಲದ ಹಿರಣ್ಮಯಿಗೆ ನೀನು ಸಹಕರಿಸ್ತಿದ್ಯಾ. ಅದರಲ್ಲೂ ನನ್ನ ಮಗಳು ವಿರುದ್ಧನೇ ಗೆಲ್ಲೋದಕ್ಕೆ ಆ ಹಿರಣ್ಮಯಿಗೆ ಎಲ್ಲ ರೀತಿಯೂ ಸಹಾಯ ಮಾಡ್ತಿದ್ಯಾ. ಅದಕ್ಕೆ ಬೇರೆ ದಾರಿನೇ ಇಲ್ಲದೆ ನಿನ್ನಷ್ಟೇ ಶಕ್ತಿ ಇರೋ ನಿನ್ನ ಸಹೋದರಿನ ಕರೆಸ್ಕೋಬೇಕಾಗಿ ಬಂತು. ನಿನ್ನಿಂದ ಆಗದೆ ಇರೋದನ್ನ ಅವಳು ನನಗೆ ಸಹಾಯ ಮಾಡಿ ಸಾಕಾರಗೊಳಿಸ್ತಿದ್ದಾಳೆ. ಇನ್ನು ನನ್ನ ಮಗಳನ್ನ ಬಾಲಾಂಬಿಕೆ ಆಗೋದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ನೀನಿನ್ ಮುಂದೆ ಸುಮ್ಮನೆ ನೋಡ್ತಾ ಕೂತ್ಕೋಬೇಕಷ್ಟೇ. ಓಹ್, ಚಿಕ್ಕ ಯಜಮಾನ್ರೆ, ದೇವ್ರು ಬಂದಾಗ ಬಂದ್ರಿ ನೋಡಿ ದೇವಸ್ಥಾನಕ್ಕೆ. ನೋಡಿ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈಗಿಂದಾನೇ ದೇವಸ್ಥಾನದ ಸಮಸ್ಯೆಗಳನ್ನೆಲ್ಲ ನಿಮ್ಮ ಸಮಸ್ಯೆ ಅಂತ ನಿವಾರಿಸ್ತಾ ಹೋಗಿ. ಯಾಕೆಂದರೆ ನಾಳೆ ನೀವು ದೇವಸ್ಥಾನಕ್ಕೆ ಧರ್ಮದರ್ಶಿ ಆಗ್ತಿರಲ್ಲ, ಆಗ ಎಂಥದೇ ಸಮಸ್ಯೆಗಳು ಬಂದ್ರೂ ನೀರು ಕುಡಿದಷ್ಟು ಸುಲಭವಾಗಿ ನೀವು ಪರಿಹರಿಸ್ಬಿಡ್ಬೋದು. ನನಗೆ ಸಮಸ್ಯೆ ಏನು ಅಂತ ಚೆನ್ನಾಗೇ ಗೊತ್ತು. ಆದರೆ ನಿನ್ನ ಬಾಯಲ್ಲಿ ಕೇಳೋ ಆಸೆ ಹೇಳು, ಅದೇನು ಅಂತ. ಅದು ಇದುವರೆಗೂ ಬಾಲಾಂಬಿಕೆ ಆಗಿದ್ದ ಹಿರಣ್ಮಯ್ಯನ ಅವಳ ತಾಯಿ ರಶ್ಮಿ ಏನೋ ಅನಿವಾರ್ಯ ಕಾರಣ ಅಂತ ಮನೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ದೇಶಕ್ಕೆ ನೋಡಿದರೆ ಉತ್ಸವ ಮುಗಿಯೋವರೆಗೂ ಬಾಲಾಂಬಿಕೆ ಬೇಕೇ ಬೇಕು, ಅದೇನು ಮಾಡ್ತೇವೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೊಂಥರ ಧರ್ಮ ಸೂಕ್ಷ್ಮದ ಪ್ರಶ್ನೆ. ನಿಮ್ಮ ತಂದೆಯವ್ರಿಗೂ ಹೇಳೋ ಹಾಗಿಲ್ಲ. ಹಾಗೇನಾದರೂ ಹೇಳಿದರೆ ವಾಪಸ್ ನನ್ನ ಕುತ್ತಿಗೆಗೆ ಬರುತ್ತೆ. ಅದಕ್ಕೆ ದಯವಿಟ್ಟು ನೀವೇ ನನ್ನನ್ನು ಕಾಪಾಡಬೇಕು. ಲೇ ದಡ್ಡ, ಇದು ಸಮಸ್ಯೆನೇ ಅಲ್ಲ. ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಕುಡುಕ್ತಿದ್ಯಲ್ಲ. ಸುಮ್ಮನೆ ನಾನು ಹೇಳ್ದಾಗ ಮಾಡು, ಎಲ್ಲ ಸರಿ ಹೋಗುತ್ತೆ. ಆವಾಗ ಎಲ್ಲ ಧರ್ಮ ಸೂಕ್ಷ್ಮಗಳು ಧರ್ಮ ಸಮ್ಮತವಾಗತ್ತೆ. ಅಲ್ವಾ? ಛೇ, ಇದು ನನ್ನ ತಲೆಗೆ ಹೊಳಿಲಿಲ್ಲ ನೋಡಿ. ಅದಕ್ಕೆ ಹೇಳೋದು ದೊಡ್ಡವರೇ ಅಂತ. ಎಲ್ಲ ನಿನಗೆ ಹೊಳೆದಿದ್ರೆ ನೀನು ಈ ದೇವಸ್ಥಾನದ ಧರ್ಮದರ್ಶಿ ಆಗಬೇಕಾಗಿತ್ತು. ಸುಮ್ಮನೆ ನಾನು ಹೇಳ್ದಾಗ ಮಾಡು. ಹೋಗು, ದೇಶಿಗರಿಗೆ ಹೇಳು. ಆಯ್ತು. ಅಬ್ಬ, ಈಗಲಾದರೂ ನಾನು ಬಾಲಾಂಬಿಕೆ ಆಗ್ಬೋದು. ಆಮೇಲಿದ್ದೆ ಆ ಹಿರಣ್ಮಯಿಗೆ.